ಗಳನ್ನ ಅರ್ಪಿಸುತ್ತಾ ಇದೀಗ ನಮ್ಮೊಂದಿಗೆ ಇರುವ ಮತ್ತೋರ್ವ ಮೇರು ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿ ಶರಣ ಭಗವತ್ ಕುಬಾರ್ ಅವರು, ಮಾಜಿ ಕೇಂದ್ರ ಸಚಿವರು. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು, 12ನೇ ಶತಮಾನದ ಎಲ್ಲಾ ಬಸವಾದಿ ಶರಣರನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು UAEನಲ್ಲಿ ಅಂದ್ರೆ ದುಬೈನಲ್ಲಿ ಜಗಜ್ಯೋತಿ ಬಸವಣ್ಣನವರ 892ನೆಯ ಜಯಂತ್ಯೋತ್ಸವವನ್ನ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆದಂತ ಬೆಳಗಾವಿಯ ಹಾಗೂ ಚನ್ನಪಟ್ಟಣದ ಶ್ರೀಗಳ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದ ಶರಣ ಸಹೋದರ ವೀರೇಶ್ ಪಾಟೀಲ್ ಅವರೇ, ಈ ಸಂಸ್ಥೆಯ CEO ರಾದಂತ ನಾಯಕ್ ಅವರೇ, ಹಾಗೂ ಬಸವಣ್ಣನವರ ಜಯಂತ್ಯೋತ್ಸವದ ಈ ಒಂದು ಅದ್ಭುತ ಮತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಿರುವಂತ ಬಸವಣ್ಣನವರ ಎಲ್ಲ ಸದ್ಭಕ್ತ ಶರಣ ಮತ್ತು ಶರಣೆಯರಿಗೆ ನನ್ನ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಹೇಳುತ್ತಾ, ಸ್ವಾಮೀಜಿಯವರು ಮತ್ತು ಹೇಳಿದ್ರು, ಇದು ನಾವು ಭಾರತದಲ್ಲಿ ಇದ್ದೇವೋ ಅಥವಾ ನಮ್ಮ ಊರಿನಲ್ಲಿ ಇದ್ದೇವೋ ಅನ್ನುವಂತ ಸಂಶಯ ಮೂಡ್ತಾ ಇದೆ ಅಂತ. ನಿಜವಾಗಲೂ ನನ್ಗೂ ಕೂಡ ಒಳಗಡೆ ಬರುವ ಕಾಲಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅತಿ ಉತ್ಸಾಹದಿಂದ ಜಯಂತ್ಯೋತ್ಸವ ಆಚರಣೆಯನ್ನ ನಿಜವಾಗ್ಲೂ ನಾನು ಕೂಡ ಭಾರತದಲ್ಲಿದ್ದೇನೋ ಅಥವಾ ಇವತ್ತು ನಾನು ದುಬೈನಲ್ಲಿದ್ದೇನೋ ಅನ್ನೋಂಥ ನನ್ಗೇನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೆ. ಆದ್ರೆ ಏನೇ ಆಗ್ಲಿ, ಇವತ್ತು ನನಗೆ ಬಸವ ಪ್ರಸಾದ ಪೂಜ್ಯರ ಆಶೀರ್ವಚನದಿಂದ ಬಯಸದ ಬಂದೆ ಭಾಗ್ಯ ಅನ್ನುವಂಥದ್ದು ನನಗೆ ಸಿಕ್ಬಿಟ್ಟಿದೆ. ವೀರೇಶ್ ಪಾಟೀಲ್ ಅವರು ಸ್ವಲ್ಪ ಮುಜುಗರಕ್ಕೆ ಒಳಗಾಗಿದ್ರು. ಸ್ವಾಗತ ಮಾಡುವ ಸಮಯದಲ್ಲಿ ನನ್ನ ಹೆಸರು ಉಲ್ಲೇಖ ಮಾಡಿಲ್ಲ ಅಂತ. ಸಹಜವಾಗಿ ಕಾರ್ಯಕ್ರಮದಲ್ಲಿ ಇವೆಲ್ಲ ನಡೀತಾನೆ ಇರ್ತವೆ. ಆದ್ರೆ ನಾನು ದುಬೈಗೆ ಬಂದಾಗ ನಮ್ಮೆಲ್ಲರ ಸಹೋದರ ಮತ್ತು ಸಹೋದರಿಯರ ಮಧ್ಯದಲ್ಲಿ ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆಯಲ್ಲಿ ನಾನು ಪಾಲ್ಗೊಳ್ಬೇಕಾದ್ರೆ ನನ್ನ ಸೌಭಾಗ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಸವಣ್ಣನವರ ಸಂದೇಶಗಳು, ವಿಚಾರಗಳು, ಅದರಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯದ ಮುಖಾಂತರ ಮತ್ತೊಂದು ಧರ್ಮದ ಕೊರತೆಯನ್ನಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ಅನೇಕ ರೀತಿಯ ಕಾಯಕಗಳನ್ನ ಮಾಡ್ಕೊಳ್ತಾ ಇರುವಂತವರಿಗೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥವರು ಅವರ ಸ್ವಂತ ಅನುಭವಗಳಿಂದ ಶೂನ್ಯ ಪೀಠವನ್ನ ಸ್ಥಾಪನೆಯನ್ನ ಮಾಡಿ ಅಲ್ಲಂಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಅನುಭವದಿಂದ ಬಂದಿದಂತ ವಚನ ಸಾಹಿತ್ಯ
ಕಾಲ್ಪನಿಕ ಅಲ್ಲ, ಸಾಹಿತ್ಯಿಕವಾಗಿ ಅಲ್ಲ, ಪ್ರತಿಯೊಬ್ಬ ಆ ಅನುಭವ ಮಂಟಪದಲ್ಲಿರುವಂತ ಶರಣ ಶರಣಿಯರ ಸ್ವಂತ ಅನುಭವದಿಂದ ಬಂದಿದ್ದಂತ ಮಾತುಗಳಿಂದ ಯಾವ ಧರ್ಮದಲ್ಲಿಯೂ ಇಂತಹ ಒಂದು ಅದ್ಭುತವಾದಂತ ಅನುಭವಗಳನ್ನ ಹಂಚಿಕೊಂಡಿದ್ದಂತ ಯಾರು ನಾವು ಕೇಳಿಲ್ಲ. ಬಸವಣ್ಣನವರು ಸಮಾನ ಸಮಾಜ, ಜಾತಿರಹಿತ ಸಮಾಜ, ಲಿಂಗಭೇದ ರಹಿತ ಸಮಾಜ, ಹೀಗೆ ಅನೇಕ ರೀತಿಯಲ್ಲಿ ಕ್ರಾಂತಿಯನ್ನು ಮಾಡಿದಂತ ಮಹಾಪುರುಷ ಇವತ್ತು ಬಸವಣ್ಣನವರ ಪ್ರಭಾವಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಎಷ್ಟರ ಮಟ್ಟಿಗೆ ಒಳಗಾಗಿದ್ದಾರೆ ಅಂದ್ರೆ, ಸುಮಾರು ಕಳೆದ 11 ವರ್ಷಗಳಲ್ಲಿ ಇಂಗ್ಲೆಂಡಿಗೆ ಹೋದಾಗ ಥೇಮ್ಸ್ ನದಿಯ ಮೇಲೆ ಬಸವಣ್ಣನವರ ಪುತ್ಥಳಿಗೆ ಹಾರವನ್ನು ಹಾಕಿ ಸ್ಮರಣೆಯನ್ನ ಮಾಡಿದಾಗಿರ್ಬೋದು. ಅನೇಕ ಸಂದರ್ಭಗಳಲ್ಲಿ ಬಸವಣ್ಣನವರ ವ್ಯಕ್ತಿತ್ವವನ್ನ ಮತ್ತು ಬಸವಣ್ಣನವರ ಕಾಯಕವನ್ನ, ವಚನಗಳನ್ನ ಸ್ಮರಣೆಯನ್ನ ಮಾಡಿ ಉಲ್ಲೇಖ ಮಾಡಿರಬಹುದು. ಹೊಸ ಸಂಸತ್ ಭವನದಲ್ಲಿ ಇಡೀ ವಿಶ್ವಕ್ಕೆ ನಾವೆಲ್ಲರೂ ಏನ್ ತಿಳ್ಕೊಂಡಿದ್ವಿ ಅಂದ್ರೆ, ಪ್ರಜಾಪ್ರಭುತ್ವದ ಜನ್ಮ ಇಂಗ್ಲೆಂಡಿನಲ್ಲಿ ತಾಳಿದೋ ಅಥವಾ ಬೇರೆ ವಿದೇಶದಲ್ಲಿ ತಾಳಿದೆ ಅಂತ. ಆದ್ರೆ ಮೋದಿಯವರು ಘಂಟಾಘೋಷವಾಗಿ ಕರ್ನಾಟಕದ ಬಸವಣ್ಣನವರ ಕರ್ಮ ಭೂಮಿಯಾದಂತ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟಿದೆ ಅನ್ನುವಂಥದ್ದನ್ನ ಘಂಟಾಘೋಷ ಇಡೀ ವಿಶ್ವಕ್ಕೆ ಹೇಳಿದ್ರು. ಅದರ ಜೊತೆಯಲ್ಲಿ ಹೊಸ ಸಂಸತ್ ಭವನದಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಜೊತೆಯಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಇಟ್ಟು ಇವತ್ತು ಯಾರೇ ಅದು ಒಂದು ಹೊಸ ಸಂಸತ್ ಭವನವನ್ನು ನೀವು ವೀಕ್ಷಣೆಯನ್ನು ಮಾಡಿದಾಗ ನಿಮ್ಗೆ ಅಲ್ಲಿ ಸಾಕ್ಷಿಯಾಗಿ ಕಾಣುತ್ತದೆ. ಇಷ್ಟಕ್ಕೆ ನಿಲ್ಲಲಿಲ್ಲ ಮೋದಿಯವರು. ದೆಹಲಿಯಲ್ಲಿ ಸುಮಾರು 2,000 ಕೋಟಿಯ ಮಂಟಪಗಳನ್ನ ಕಟ್ಟಿಸಿ ಆಗೋದು ಉದ್ಘಾಟನೆ ಸಮಯದಲ್ಲಿಯೂ ಕೂಡ ಭಾರತ ಮಂಟಪಂ ಅಂತ ಹೆಸರಿಡ್ಲಿಕ್ಕೆ ನನಗೆ ಏನಾದರೂ ಪ್ರೇರಣೆ ಬಂದಿದೆ ಅಂದ್ರೆ ದಕ್ಷಿಣ ಭಾರತದ ಕರ್ನಾಟಕದಲ್ಲಿರುವಂತಹ ಬಸವ ಕಲ್ಯಾಣದ ಅನುಭವ ಮಂಟಪದ ಪ್ರೇರಣೆ ಬಂದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದಕ್ಕೆ ಯಾವುದೋ ಕಾಲ್ಪನಿಕವಾಗಿ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಸಿಗ್ಲಿಲ್ಲ. ಅದಕ್ಕೆ ಯಾವಾಗಲೂ ಬಸವಣ್ಣನ ವಿಚಾರಗಳು, ಬಸವಣ್ಣನ ವಚನ ಸಾಹಿತ್ಯ 12ನೇ ಶತಮಾನಕ್ಕೆ ಎಷ್ಟು ಪ್ರಸ್ತುತವಾಗಿತ್ತು, ಇವತ್ತು 21ನೇ ಶತಮಾನದಲ್ಲಿ ಇದು ಅಷ್ಟೇ ಪ್ರಸ್ತುತವಾಗಿದ್ದಾವೆ. ಮತ್ತು ಸೂರ್ಯ ಮತ್ತು ಚಂದ್ರ ಇರುವಾಗೆ ಇವು ಅಷ್ಟೇ ಪ್ರಸ್ತುತವಾಗಿರ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೀವೆಲ್ಲ ಕರ್ಮಜೀವಿಗಳು, ಹುಟ್ಟಿ ಬೆಳೆದದ್ದು ಕರ್ನಾಟಕದಲ್ಲಿ, ಭಾರತದಲ್ಲಿ, ಬಸವಣ್ಣನವರ ಪ್ರೇರಣೆಯನ್ನು ಪಡೆದು ಕಾಯಕಕ್ಕಾಗಿ, ಕರ್ಮಕ್ಕಾಗಿ ಈ ನೆಲದಲ್ಲಿ ಬಂದು ನೆಲೆಸಿದ್ರಿ. ಇದು ಬಹಳ ಕಷ್ಟದ ಮಾತು. ತನ್ನ ಹುಟ್ಟೂರು, ತನ್ನ ದೇಶವನ್ನ ಬಿಟ್ಟು ಮತ್ತೊಂದು ಕಡೆ ಜೀವನ ನಡೆಸಬೇಕಾದ್ರೆ. ಆದ್ರೆ ನಿಮ್ಮ ಮುಖದ ಮೇಲೆ ನೋಡಿದಾಗ ನನಗೆ ಕಷ್ಟ ಅನ್ಸಲ್ಲ ಹೊಂಟದ, ನಿಮ್ಮ ಪರಿವಾರದ ಮುಖದ ಮೇಲೆ ನೋಡಿದಾಗ ನನಗೆ ಕಷ್ಟ ಅನಿಸ್ತದಿಲ್ಲ. ನೀವೇ ಮತ್ತೊಂದು ಕರ್ನಾಟಕವನ್ನ ಇಲ್ಲಿ ದುಬೈನಲ್ಲಿ ನಿರ್ಮಾಣ ಮಾಡಿದಿರಿ ಅನ್ನುವಂಥದ್ದನ್ನ ನನಗೆ ಭಾವನೆಯನ್ನ ಬರ್ತಾ ಇದೆ. ಬುದ್ಧಿ ಸಾಮಾನ್ಯವಾಗಿ ಶಿಕ್ಷಣ ಮುಗಿದ ಮೇಲೆ ಎಲ್ಲರಿಗೆ ಸರ್ಕಾರಿ ನೌಕರಿ ಬರಬೇಕು, ಸಿಗಬೇಕು ಅಂತ ಅನಿಸ್ತದೆ. ಯಾಕೆ ಸರ್ಕಾರಿ ನೌಕರಿ ಸಿಗ್ಬೇಕು ಅನಿಸ್ತದೆ ಅಂದ್ರೆ, ಸಂಬಳದ ಜೊತೆಯಲ್ಲಿ ಗಿಂಬಳ ಕೂಡ ಸಿಗ್ತದೆ ಅನ್ನುವಂಥದ್ದನ್ನ. ಅಂದ್ರೆ ಭ್ರಷ್ಟಾಚಾರವನ್ನ ಇಟ್ಕೊಂಡು ಹಣ ಗಳಿಸ್ಬೇಕನ್ನುವಂಥದ್ದನ್ನ ಕೂಡ ಅನೇಕರಲ್ಲಿ
ಆ ವಿಚಾರಗಳನ್ನ ಬರ್ತದೆ. ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿರುವಂತ ಎಲ್ಲರೂ ಭ್ರಷ್ಟರಂತ ನಾನು ಹೇಳುವುದಿಲ್ಲ. ಆದ್ರೆ ಇಲ್ಲಿದ್ದವರು ಶತಪ್ರತಿಶತ ಭ್ರಷ್ಟ ಇಲ್ಲ ಅನ್ನುವಂಥದ್ದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂದ್ರೆ ಇವರೆಲ್ಲರೂ ತಾವು ದುಡಿದು ಎಷ್ಟು ಸಿಗ್ತದೋ ಅದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ತಮ್ಮ ಕುಟುಂಬವನ್ನು ನಡೆಸ್ತಾ ಇರುವಂಥದ್ದು ನನಗೆ ಅನುಭವಕ್ಕೆ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಇಂಜಿನಿಯರು, ಅನೇಕ ದೇಶಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತ ಅನುಭವದ ಆಧಾರದ ಮೇಲೆ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಬುದ್ಧಿ ನಾನು. ಅಂದ್ರೆ ಇವರಿಗೆ ಗಿಂಬಳ ಬೇಕಾಗಿಲ್ಲ, ಸಂಬಳ ಮತ್ತು ಉದ್ಯೋಗವನ್ನ ಮಾಡಿಕೊಂಡು ಪ್ರಾಮಾಣಿಕ ಗಳಿಕೆಯನ್ನ ಮಾಡುವಂತ ಶತಪ್ರತಿಶತ ಇಲ್ಲಿ ಎಲ್ಲರೂ ಇದ್ದಾರೆ, ಅವರ ಕುಟುಂಬಗಳಿದ್ದಾರೆ ಅನ್ನುವಂಥದ್ದನ್ನ. ಹೀಗಾಗಿ ನಾನು ಇವತ್ತ ಯೋಗ ಅಂದಂಗೆ ನಿಮ್ಮ ಮಧ್ಯದಲ್ಲಿ ಬಂದು 892ನೇ ಜಗಜ್ಯೋತಿ ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆ ಮಾಡುವಂತ ಸೌಭಾಗ್ಯವನ್ನ ತಂದುಕೊಟ್ಟಿದಂತ ನಮ್ಮ ಆತ್ಮೀಯ ಗೆಳೆಯ ಅನ್ನೋದಕ್ಕಿಂತ ನಮ್ಮ ಸೀನಿಯರ್ ಆಗಿದ್ದಾರೆ ಪ್ರಕಾಶ್ ಅವರು. ಕಳೆದ 2 ದಿನಗಳಿಂದ ಪೂಜ್ಯರ ಜೊತೆಯಲ್ಲಿ ನಮ್ಮ SIT ಇಂಜಿನಿಯರಿಂಗ್ ಕಾಲೇಜಿನ ಅಲ್ಯೂಮಿನಿ ಮೀಟ್ ಕೂಡ ಇತ್ತು. ಹೀಗಾಗಿ ಪ್ರಕಾಶ್ ಅವರಿಗೆ ಮತ್ತು ವಿಶೇಷವಾಗಿ ವೀರೇಶ್ ಪಾಟೀಲ ಮತ್ತು ಅವರ ಸಂಗಡಿಗರಿಗೆ ಇಂಥ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಕ್ಕಾಗಿ ಮತ್ತು ಅವರಿಗೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಎಲ್ಲ ಬಸವ ಭಕ್ತರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂತಹ ಶರಣು ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸುತ್ತಾ ಧನ್ಯವಾದ.